ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲವಿಶ್ ಕೇಕ್ಸ್ ವಿತ್ ಹೋಮ್ ಬೇಕರ್. ನಾನಿವತ್ತು ನಿಮಗೆ ಒಂದು ಚಾಕ್ಲೇಟ್ ಕಪ್ ಕೇಕ್ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ಇದು ನನಗೆ ಒಂದು ಆರ್ಡ್ರು ಕೂಡ ಆಗಿರುತ್ತೆ, ಅದ್ರ ಬಗ್ಗೆ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ 125 ಗ್ರಾಮ್ ಮೈದಾನ ತೊಗೊಂಡಿದ್ದೀನಿ, 25 ಗ್ರಾಮ್ ಕೊಕೋ ಪೌಡರನ್ನು ತೊಗೊಂಡಿದ್ದೀನಿ. ನಮಗೆ ಅಂದರೆ ಚಾಕ್ಲೇಟ್ ರೆಸಿಪಿ ಮಾಡಬೇಕಿದ್ರೆ ನಮಗೆ ಇಲ್ಲಿ ಮುಕ್ಕಾಲು ಭಾಗ ಮೈದಾ ಇದ್ದರೆ ಕಾಲು ಭಾಗ ಕೊಕೋ ಪೌಡರ್ ಇರಬೇಕಾಗುತ್ತೆ. ನಾನು 125 ಗ್ರಾಮ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, 25 ಗ್ರಾಮ್ ಕೊಕೋ ಪೌಡರನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ 1 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ತೊಗೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ ಇದನ್ನು 2ರಿಂದ 3 ಬಾರಿ ಜರಡಿ ಇಟ್ಕೊಳ್ತೀನಿ. ಜರಡಿ ಮಾಡೋ ಕಾರಣ ಕೊಕೋ ಪೌಡರೆಲ್ಲ ಗಂಟೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಬೇಕಿಂಗ್ ಅಂತ ಬಂದಾಗ ನಾವಿಲ್ಲಿ ಕೆಲವೊಂದನ್ನು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಈ ಮೆಥಡ್ ಕೂಡ ಒಂದು. ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವು ಈ ಥರ 2ರಿಂದ 3 ಬಾರಿ ಜರಡಿ ಹಿಡಿದು ನಂತರ ಯೂಸ್ ಮಾಡೋದ್ರಿಂದ ಸ್ಪಾಂಜ್ ಏನಿದೆ ಅದು ನಮಗೆ ನೀಟಾಗಿ ಬೇಕಾಗುತ್ತೆ, ಸಾಫ್ಟಾಗಿ ಬೇಕಾಗುತ್ತೆ. ಕಾರಣ ಇದು ಕೋಕೋ ಪೌಡರ್ ಹಾಕಿರ್ತೀವಿ, ಬೇಕಿಂಗ್ ಪೌಡರ್ ಯೂಸ್ ಮಾಡಿರ್ತೀವಿ, ಬೇಕಿಂಗ್ ಸೋಡಾ ಹಾಕಿರ್ತೀವಿ. ಜರಡಿ ಹಿಡಿಯೋದ್ರಿಂದ ಇಷ್ಟು ಕೂಡ ಈಕ್ವಲ್ ಆಗಿ ನಮಗೆ ನೀಟಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಂತರ ಇದನ್ನು ಜರಡಿ ಹಿಡಿದು ಸೈಡ್ಗೆ ಇಟ್ಕೊಳ್ತೀನಿ. ಇನ್ನೊಂದು ಬೌಲಲ್ಲಿ ನಾನು ಒಂದು 1/4 ಕಪ್ ಮಿಲ್ಕ್ ಅಂದರೆ 30 ml 1/4 ಕಪ್ ಮಿಲ್ಕನ್ನು ತೊಗೊಂಡಿದ್ದೀನಿ, 1/2 ಟೀ ಸ್ಪೂನ್ ವಿನೆಗರ್ ಹಾಗೆ 1 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರನ್ನು ತೊಗೊಂಡಿದ್ದೀನಿ. ವಿನೆಗರ್ ಹಾಕೋದ್ರಿಂದ ನಮಗೆ ಸ್ಪಾಂಜು ವೆಲ್ವೆಟ್ ಟೆಕ್ಸ್ಚರಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೋತೀನಿ. ಹಾಗೆ ಇವತ್ತು ನಾನು ಆಯಿಲನ್ನು ಯೂಸ್ ಮಾಡ್ಕೊಂಡಿಲ್ಲ, ಬಟರನ್ನು ಯೂಸ್ ಮಾಡ್ಕೊಂಡು ಹೇಗೆ ಕಪ್ ಕೇಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಾನು 125 ಗ್ರಾಮ್ ಬಟರನ್ನು ತೊಗೊಂಡಿದ್ದೀನಿ. ಹಾಗೆ 125 ಗ್ರಾಮ್ ಶುಗರ್ ಪೌಡರನ್ನು ನಾವು ತೊಗೊಂಡಿದ್ದೀವಿ. ನಾವು ಶುಗರನ್ನು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ಮೈದಾವನ್ನು ತೊಗೊಳ್ಬೇಕು. ಹಾಗೆ ಬಟರನ್ನು ಕೂಡ ಅಷ್ಟೇ. ನಾನು ಬಟರನ್ನು ಇಲ್ಲಿ 125 ಗ್ರಾಮ್ ಬಟರನ್ನು ತೊಗೊಂಡು ಸಕ್ಕರೆಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪುಡಿ ಮಾಡಿರೋ ಸಕ್ಕರೆಯನ್ನು ನಾನು ಇಲ್ಲಿ 125 ಗ್ರಾಮ್, ನಾನು ಇವತ್ತು ತೋರಿಸ್ತಾ ಇರೋದು ಹಾಗೆ ಫ್ರೆಂಡ್ಸ್ ಗ್ರಾಮ್ ಮೆಜರ್ಮೆಂಟಲ್ಲಿ 125 ಗ್ರಾಮಲ್ಲಿ ನಾನು ತೊಗೊಂಡು ಮೊದಲಿಗೆ ಅದು ಸಾಫ್ಟ್ ಆಗೋವರೆಗೂ ಹಾಗೆ ಸ್ವಲ್ಪ ಸಕ್ಕರೆ ಕರಗೋವರೆಗೂ ಬೀಟ್ ಮಾಡ್ಕೊಳ್ತೀನಿ. ನಂತರ ಇವೆರಡೂ ಕೂಡ ಬೀಟ್ ಆದಮೇಲೆ ಇದು ಎಗ್ ಬೇಸ್ಡ್ ರೆಸಿಪಿ ಆಗಿರೋದ್ರಿಂದ ಇಲ್ಲಿ ನಾನು 3 ಮೊಟ್ಟೆಗಳನ್ನು ನಾನು ಬಳಸ್ಕೊಂಡಿದ್ದೀನಿ. ಮೊಟ್ಟೆನೂ ಸಹ ಅಷ್ಟೇ ಒಂದೇ ಸರಿ ಹಾಕೋಗಿಲ್ಲ, ಒಂದನ್ನು ಹಾಕಿ ಒಂದು 30 ಸೆಕೆಂಡ್ ಬೀಟ್ ಮಾಡಿಕೊಂಡು ನಂತರ ಇನ್ನೊಂದನ್ನು ಹಾಕಬೇಕು. ಹೀಗೆ 3 ಮೊಟ್ಟೆಗಳನ್ನು ನಾನು 1 ಬೈ 1 ಹಾಕ್ಕೊಂಡು ಬೀಟ್ ಮಾಡ್ಕೊಳ್ತೀನಿ. ಇಷ್ಟು ಬೀಟ್ ಆದಮೇಲೆ ನಂತರ ನಾನು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಳ್ತೀನಿ. ಅದನ್ನು ಕೂಡ ಅಷ್ಟೇ ಸ್ವಲ್ಪನೇ ಹಾಕಿ 3 ಬ್ಯಾಚಸ್ ಆಗಿ ನಾನು ಸೇರಿಸ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಮಿಲ್ಕ್ ಮಿಕ್ಸ್ಚರ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಅಷ್ಟೇ ಅದ್ರ ಜೊತೆಗೆ ಸ್ವಲ್ಪನೇ ಹಾಕಿ ಒಂದು ಸ್ಪ್ಯಾಚುಲಾ ಮೂಲಕ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾನು ಅದನ್ನು ಬ್ಯಾಟರನ್ನು ರೆಡಿ ಮಾಡ್ಕೊಳ್ತೀವಿ. ನಮಗೆ ಈ ಬೇಕಿಂಗಲ್ಲಿ ಓವರ್ ಮಿಕ್ಸಿಂಗ್ ಆಗೋ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ಬಿಗಿನಿಯರ್ಸ್ ಆದರೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ನಾನು ಇವಾಗೇನು ನಿಮಗೆ ಇಲ್ಲಿ ತೋರಿಸ್ತೀನಿ ಆ ಮೆಥಡಲ್ಲೇ ನೀವು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಹೇಗೆ ಬೇಕಾದ್ರೆ ಹಾಗೆ ತಿರುಗಿಸೋದ್ರಿಂದ ನಮಗೆ ಸ್ಪಾಂಜು ಹಾಳಾಗೋಗುತ್ತೆ, ನೀಟಾಗಿ ಬೇಕಾಗಲ್ಲ. ಹಾಗಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡನ್ನು ನಾವು ಇಲ್ಲಿ ಬಳಸ್ಕೋಬೇಕು. ಈ ಮೆಥಡಲ್ಲಿ ನಾನು ಬ್ಯಾಟರನ್ನು ರೆಡಿ ಮಾಡಿಕೊಂಡು ನಾನು ಇವತ್ತು ಬಳಸಿರೋದು ಬೇಕ್ ಆ್ಯಂಡ್ ಸರ್ವ್ ಅಂದರೆ ಕಪ್ ಕೇಕ್ ಮೋಲ್ಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಡೈರೆಕ್ಟಾಗಿ ನಮಗೆ ಆ ಕಪ್ ಕೇಕ್ ಮೋಲ್ಡಲ್ಲೇ ನಾವು ಬೇಕ್ ಮಾಡ್ಕೊಳ್ಬೋದು, ಹಾಗೆ ಅದರಲ್ಲೇ ಸರ್ವ್ ಕೂಡ ಮಾಡ್ಬೋದು. ಆ ಥರ ಮೋಲ್ಡನ್ನು ತೊಗೊಂಡು, ಯಾಕಂದರೆ ನನಗೆ ಇದು ಅವರು ರೆಡ್ ಥೀಮಲ್ಲಿ ನನಗೆ ಅವರು ಆರ್ಡ್ರ್ ಕೊಟ್ಟಿದ್ದರು. ಹಾಗಾಗಿ ನನಗೆ ರೆಡ್ ಕಲರ್ ಕಪ್ ಕೇಕ್ ಮೋಲ್ಡನ್ನು ಹುಡುಕ್ತಾ ಇದ್ದಾಗ ನನಗೆ ಈ ಥರ ಬೇಕ್ ಆ್ಯಂಡ್ ಸರ್ವಲ್ಲೇ ನನಗೆ ಸಿಕ್ಕಿದ್ದು. ಹಾಗಾಗಿ ಆ ಮೋಲ್ಡನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಟೋಟಲಿ ನನಗೆ ಇದು ಅರೌಂಡ್ ಒಂದು 13 to 15 ಕಪ್ ಕೇಕ್ ಆಗುತ್ತೆ. ಅಷ್ಟು ಬ್ಯಾಟರನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಹತ್ರ 6 ಕಪ್ ಕೇಕ್ ರೆಡಿ ಮಾಡೋ ಅಂಥ ಒಂದು ಟ್ರೇ ಕೂಡ ಇದೆ. ಅದಕ್ಕೆ ನಾನು ಕಪ್ ಕೇಕ್ ಲೈನರನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ 6 ಕೇಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ನನಗೆ ಏನು ಆರ್ಡ್ರು ಬಂದಿತ್ತು ಅದರಲ್ಲಿ ನಾನು 6 ಕಪ್ ಕೇಕನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ಸ್ ಆಗಿದೆ ಸಣ್ಣ ಪುಟ್ಟ, ಅದು
ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ನಾನು ಹಾಗೆ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅದು ನೀವು ನೋಡ್ತಾ ಇರಿ, ಗೊತ್ತಾಗುತ್ತೆ. ಈ ಥರ ನಾನು ಸ್ವಲ್ಪನೇ ಹಾಕಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ವೆನಿಲಾ ಎಸೆನ್ಸನ್ನು 1/2 ಟೀ ಸ್ಪೂನ್, ಹಾಗೆ 1/2 ಟೀ ಸ್ಪೂನ್ ಚಾಕ್ಲೇಟ್ ಎಸೆನ್ಸನ್ನು ಬಳಸ್ಕೊಂಡಿದ್ದೀನಿ. ನಮಗೆ ವೆನಿಲಾ ಎಸೆನ್ಸ್ ಎಗ್ ರೆಸಿಪಿ ಅಂತ ಬಂದಾಗ ಯೂಸ್ ಮಾಡಲೇಬೇಕು. ವೆನಿಲಾ ಎಸೆನ್ಸ್ ಹಾಕಿದರೆ ನಮಗೆ ಎಗ್ಗಲ್ಲಿರೋ ಸ್ಮೆಲ್ಲೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಹಾಗೆ ಚಾಕ್ಲೇಟ್ ಎಸೆನ್ಸ್ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ವೆನಿಲಾ ಎಸೆನ್ಸನ್ನೇ 1 ಟೀ ಸ್ಪೂನ್ ಸೇರಿಸ್ಕೊಳ್ಳಿ. ವೆನಿಲಾ ಎಸೆನ್ಸ್ ನಿಮಗೆ ಈ ಸಣ್ಣ ಪುಟ್ಟ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ನಿಮಗೆ ಸಿಗುತ್ತೆ, ಅಲ್ಲಿ ಹೋಗಿ ನೀವು ತೊಗೊಳ್ಬೋದು. 35 to 40 ರುಪೀಸ್ ಇರುತ್ತೆ. ಹಾಗೆ ಆ ಥರ ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು ಸ್ಪ್ಯಾಚುಲನ ನೀವು ಅಲ್ಲಿ ಹೇಗೆ ಮಿಕ್ಸ್ ಆಗ್ತಾಯಿದೆ ಅಂತ. ನಂತರ ಅಲ್ಲಿ ಲಾಸ್ಟಲ್ಲಿ ನಾನು ಒಂದ್ಸರಿ ಎಲೆಕ್ಟ್ರಿಕ್ ಬೀಟರ್ನ ಸಹಾಯದಿಂದ ಈ ಥರ ಮಿಕ್ಸ್ ಕೊಟ್ಕೋತೀನಿ. ನೀಟಾಗಿ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಒಂದು ಕಾರಣ ಅಷ್ಟೇ. ಹಾಗೆ ನಾನು ಇವತ್ತು 180 ಡಿಗ್ರಿ ಸೆಲ್ಸಿಯಷನಲ್ಲಿ ನಾನು ಓವನನ್ನು ಪ್ರೀಹೀಟ್ಗೆ ಇಟ್ಕೊಂಡಿದ್ದೀನಿ. ಈಗಾಗಲೇ ಅದನ್ನು 160 ಡಿಗ್ರಿ ಸೆಲ್ಸಿಯಷನಲ್ಲಿ 20 to 25 ಮಿನಿಟ್ಸ್ ಬೇಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಒಂದು ಕಪ್ ಕೇಕ್ ಮೋಲ್ಡ್ ಸಿಗುತ್ತೆ. ಈ ಕಪ್ ಕೇಕ್ ಮೋಲ್ಡಗೆ ನಾನು ಬ್ಯಾಟರನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದು ನೀವು ಡೈರೆಕ್ಟಾಗಿ ಬೇಕ್ ಮಾಡ್ಕೋಬೋದು, ಹಾಗೆ ಇದರಲ್ಲಿ ಸರ್ವ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಟ್ರೇ ಇಲ್ಲದೆ ಇದ್ದರೆ ಈ ಥರ ನೀವು ಯೂಸ್ ಮಾಡ್ಕೊಳ್ಬೋದು. ಟ್ರೇ ಇದ್ದರೆ ನಿಮಗೆ ಅದಕ್ಕೆ ಅಂತ ಲೈನರ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಅಲ್ಲೊಂದು ಕಪ್ಗೆ ಮೋಲ್ಡ್ಗೆ ನಾನು ಪೇಪರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾವಿಲ್ಲಿ ಕಪ್ ಕೇಕ್ಗೆ ಬ್ಯಾಟರನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಿದ್ರೆ ಇಲ್ಲಿ ನಾವು ಸ್ವಲ್ಪ 2/3 ಪೋರ್ಷನಲ್ಲಿ ನಾವು ಬ್ಯಾಟರನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿ ತುಂಬಿಟ್ರೆ ಅದೇನಾಗುತ್ತೆ, ಕೇಕ್ ಸ್ಪಾಂಜು ಬೇಕಾದಮೇಲೆ ಸ್ವಲ್ಪ ಉಬ್ಬುತ್ತೆ. ರೈಸ್ ಆದಾಗ ಅದು ಸ್ವಲ್ಪ ಕೆಳಗಡೆ ಓವರ್ ಬೇಕಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು 2/3 ಪೋರ್ಷನಲ್ಲಿ ನಾವು ಬ್ಯಾಟರನ್ನು ಮೋಲ್ಡ್ ಒಳಗೆ ಹಾಕ್ಕೊಂಡು ನಂತರ ಬೇಕ್ ಮಾಡ್ಕೋಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಂದೊಂದೊಂದು ಸ್ವಲ್ಪ ಜಾಸ್ತಿ ಬೇಕಾಗಿದೆ, ಸ್ವಲ್ಪ ಉಬ್ಬಿದೆ, ಹಾಗೆ ಸ್ವಲ್ಪ ಕೆಳಗೆ ಕೂಡ ಸೋರಿದೆ. ಈ ಥರ ಆಗೋ ಚಾನ್ಸ್ ಇರುತ್ತೆ. ಹಾಗೆ ನೋಡಿ, ಈ ಸ್ಕೀವರ್ನ ನಾವು ಒಳಗಡೆ ಚುಚ್ಚಿ ಈಚೆ ತೆಗೆದಾಗ ಅದು ಯಾವುದೇ ಥರ ಹಿಟ್ಟು ಅಂಟ್ಕೊಳ್ಬಾರ್ದು. ಆ ಥರ ಇದ್ದರೆ ಅದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೊನೆಯಲ್ಲಿ ನಾನು ಇದರ ಫುಲ್ಲು ಇಂಗ್ರೀಡಿಯೆಂಟ್ಸನ್ನು ನಾನು ಮೆನ್ಷನ್ ಮಾಡಿರ್ತೀನಿ, ಬೇಕಿದ್ದಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ನೀವು ಕೂಡ ಯಾವ್ದಾದ್ರು ಫಂಕ್ಷನ್ಗೆ, ಒಕೇಶನ್ಸ್ಗೆ ಕೇಕ್ಸ್ ಆಗಿರ್ಬೋದು, ಕಪ್ ಕೇಕ್ಸ್ ಆಗಿರ್ಬೋದು, ಅಥವಾ ಡ್ರೀಮ್ ಕೇಕ್ಸ್, ಬ್ರೌನೀಸ್, ಕುಕ್ಕೀಸ್ ಏನಾದರೂ ಕೂಡ ನೀವು ಫ್ರೆಶ್ ಆಗಿ ಸರ್ಚ್ ಮಾಡ್ತಾ ಇದ್ದರೆ ನೀವು ನಮ್ಮಲ್ಲಿ ಕೂಡ ಆರ್ಡ್ರ್ ಪ್ಲೇಸ್ ಮಾಡ್ಕೋಬೋದು. 1 to 2 ಡೇಸ್ ಬಿಫೋರ್ ನೀವು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ನಾವು ನಿಮಗೆ ಫ್ರೆಶ್ ಆಗಿ ರೆಡಿ ಮಾಡಿ ತಲುಪಿಸ್ತೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ಒಂದು ಬೇಕಿಂಗ್ ಜರ್ನಿಯ ಒಂದು ಕಪ್ ಕೇಕ್ ರೆಸಿಪಿಯ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.